ಡಿಕೆಗೆ ಸರ್ಕಾರ ರಚನೆ ಹರ್ಷ ಆದ್ರೆ ಉಳಿದಿರುವುದು ಕೇವಲ 2 ವರ್ಷ. ಟ್ರಬಲ್ ಶೂಟರ್ ಡಿಕೆ ಸರ್ಕಾರಕ್ಕೆ ಈಗ ಟ್ರಬಲ್ ಮೇಲೆ ಟ್ರಬಲ್ ಆಗ್ತಾ ಇರುವಂತದ್ದು. ಟ್ರಬಲ್ ಶೂಟರ್ ಡಿಕೆ ಸರ್ಕಾರಕ್ಕೆ ಈಗ ಟ್ರಬಲ್ ಮೇಲೆ ಟ್ರಬಲ್. ಟ್ರಬಲ್ ಶೂಟರ್ ಡಿಕೆ ಸರ್ಕಾರಕ್ಕೆ ಈಗ ಸವಾಲಿನ ಮೇಲೆ ಸವಾಲು ಬರ್ತಾ ಇದೆ. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಇದೆ 5 ಮಹಾ ಸವಾಲುಗಳು. ಆ 5 ಸವಾಲುಗಳೇನು, ಇದರಿಂದ ಹೇಗೆ ಪಾರಾಗ್ತಾರೆ ಕಾಂಗ್ರೆಸ್ನ ಚಾಣಕ್ಯ ಅಂತ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಸಂಬಂಧಪಟ್ಟಂತೆ ಡಿಕೆಗೆ ಸರ್ಕಾರ ರಚನೆಯ ಹರ್ಷ ಆಗಿದ್ರೆ ಉಳಿದಿರೋದು ಕೇವಲ 2 ವರ್ಷ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಈಗ ಟ್ರಬಲ್ ಮೇಲೆ ಟ್ರಬಲ್ ಉಂಟಾಗ್ತಾ ಇರುವಂತದ್ದು. ಟ್ರಬಲ್ ಶೂಟರ್ ಡಿಕೆ ಸರ್ಕಾರಕ್ಕೆ ಈಗ ಸವಾಲಿನ ಮೇಲೆ ಸವಾಲುಗಳು ಬಂದೊದಗ್ತಾ ಇವೆ. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ 5 ಮಹಾ ಸವಾಲುಗಳು ಇರುವಂತದ್ದು. ಆ 5 ಸವಾಲುಗಳೇನು, ಇದರಿಂದ ಹೇಗೆ ಪಾರಾಗ್ತಾರೆ ಕಾಂಗ್ರೆಸ್ನ ಚಾಣಕ್ಯ ಡಿಕೆ ಶಿವಕುಮಾರ್? ಈ ಕುರಿತಂತೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಡಿಕೆಗೆ ಸರ್ಕಾರ ರಚನೆ ಹರ್ಷ ಆದ್ರೆ ಉಳಿದಿರೋದು ಕೇವಲ 2 ವರ್ಷ. ಏನ್ ಮಾಡ್ತಾರೆ ಟ್ರಬಲ್ ಶೂಟರ್? ಡಿಕೆ ಸರ್ಕಾರಕ್ಕೆ ಈಗ ಟ್ರಬಲ್ ಮೇಲೆ ಟ್ರಬಲ್ ಆಗ್ತಾ ಇದೆ. ಟ್ರಬಲ್ ಶೂಟರ್ ಡಿಕೆ ಸರ್ಕಾರಕ್ಕೆ ಈಗ ಸವಾಲಿನ ಮೇಲೆ ಸವಾಲುಗಳು ಎದುರಾಗ್ತಾ ಇದೆ. ಸದ್ಯ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವಂತದ್ದು 5 ಮಹಾ ಸವಾಲುಗಳು. ಆ 5 ಸವಾಲುಗಳೇನು, ಹೇಗೆ ಪಾರಾಗ್ತಾರೆ ಡಿಕೆ ಶಿವಕುಮಾರ್ ಅವರು? ಕೈ ಚಾಣಕ್ಯ ಇದರಿಂದ ಹೇಗೆ ಪಾರಾಗ್ತಾರೆ, ಇರುವಂತಹ ಸವಾಲುಗಳು ಏನು? ಈ ಬಗ್ಗೆ ಕುರಿತಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಏನು ಸವಾಲುಗಳು ಇರುವಂತದ್ದು? ಡಿಕೆ ಶಿವಕುಮಾರ್ ಅವರಿಗೆ ಕಷ್ಟಪಟ್ಟು ಹೇಗೇಗೋ ಮಾಡಿ, ಏನೇನೋ ಅಂದ್ರೆ ಓಡಾಟವನ್ನ ಮಾಡಿ, ರಾಜ್ಯದಾದ್ಯಂತ ಓಡಾಟವನ್ನ ಮಾಡಿ, ಪಕ್ಷವನ್ನ ಸಂಘಟನೆ ಮಾಡಿ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಅವರಿಗಿರೋದು ಕೇವಲ 2 ವರ್ಷ. ಆದ್ರೆ ಅವರಿಗೆ ಇರುವಂತಹ ಟ್ರಬಲ್ಗಳಿದೆ ಗೊತ್ತಾ, ಸವಾಲುಗಳಿದೆ ಗೊತ್ತಾ? ಆ ಸವಾಲುಗಳನ್ನು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದೇ ಈಗ ಇರುವಂತದ್ದು. ಸಿಎಂ ಡಿಕೆಗೆ ಪಂಚ ಸವಾಲು ಮುಂದಿರಿಸಿ ನಿರ್ಗಮಿಸಿದ್ರ ಸಿದ್ದರಾಮಯ್ಯ. 5ರಲ್ಲಿ 2 ಪ್ರಮುಖ ಸವಾಲು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಪ್ರಶ್ನೆ ಈಗ. ಸಿದ್ದು ರಚಿಸಿದ ಚಕ್ರ ವ್ಯೂಹವನ್ನ ಯಶಸ್ವಿಯಾಗಿ ಭೇದಿಸ್ತಾರ ಸಿಎಂ ಡಿಕೆ? 2028ಕ್ಕೆ ಅಗತ್ಯವಿರುವ ಜನ್ಜಿ ವರ್ಗ ಓಲೈಸಲು ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ಆ ಬ್ರಹ್ಮಾಸ್ತ್ರವನ್ನ ಸಕಾಲಕ್ಕೆ ಪ್ರಯೋಗ ಮಾಡ್ತಾರ ಸಿಎಂ ಡಿಕೆ? ಕುತೂಹಲ ಮೂಡಿಸಿದೆ ಡಿಕೆ ಸಿಎಂ ಅವರಿಗೆ ಇರುವಂತಹ 5 ಪಂಚ ಮಹಾ ಸವಾಲುಗಳು. ಸಿಎಂ ಡಿಕೆ ಪಂಚ ಸವಾಲನ್ನ ಮುಂದಿರಿಸಿ ನಿರ್ಗಮಿಸಿದ್ರ ಸಿದ್ದರಾಮಯ್ಯ. 5ರಲ್ಲಿ 2 ಪ್ರಮುಖ ಸವಾಲುಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಪ್ರಶ್ನೆ ಇರುವಂತದ್ದು. ಸಿದ್ದು ರಚಿಸಿದ ಚಕ್ರ ವ್ಯೂಹವನ್ನ ಯಶಸ್ವಿಯಾಗಿ ಭೇದಿಸ್ತಾರ ಸಿಎಂ ಡಿಕೆ? ಈಗ 2028ಕ್ಕೆ ಅಗತ್ಯವಿರುವಂತಹ ಜೆನ್ಜಿ ವರ್ಗವನ್ನ ಓಲೈಕೆ ಮಾಡೋದಕ್ಕೆ ಏನು ಬ್ರಹ್ಮಾಸ್ತ್ರ ಇದೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರ ಮುಂದಿರುವಂತಹ ಪಂಚ ಸವಾಲುಗಳು ಗಮನಿಸ್ತಾ ಹೋಗೋದಾದ್ರೆ, ಸವಾಲು ಜಾತಿ ಗಣತಿ ವರದಿ ಶಿಫಾರಸುಗಳನ್ನ ಜಾರಿ ಮಾಡಬೇಕು. ಸವಾಲು 3 ಬೆಂಗಳೂರು ಜಿಬಿಎ ಎಲೆಕ್ಷನ್ ಗೆಲ್ಲಬೇಕು. ಜೊತೆಗೆ ಸವಾಲು 4 ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ನಗರ ಪಂಚಾಯತ್ಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಬೇಕು. ಮುಖ್ಯವಾಗಿ ಹಿರಿಯೂರು ಧಾರವಾಡ ಉಪಚುನಾವಣೆಯನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಮೊದಲನೇದಾಗಿ ಗಮನಿಸ್ತಾ ಹೋಗೋದಾದ್ರೆ 56,000 ಹುದ್ದೆಗಳ ಭರ್ತಿಯನ್ನ ಮಾಡಬೇಕು. ಇದೇ ಅವರ ಮೊದಲು ಇರುವಂತಹ ಸವಾಲು. ಸವಾಲು 2 ಜಾತಿ ಗಣತಿ ವರದಿ ಶಿಫಾರಸುಗಳ ಜಾರಿಯನ್ನ ಮಾಡಬೇಕು. ಹೇಗೆ ಮಾಡ್ತಾರೆ ಅನ್ನುವಂಥದ್ದು 2ನೇ ಸವಾಲು. 3ನೇ ಸವಾಲು ಬೆಂಗಳೂರು ಜಿಬಿಎ ಎಲೆಕ್ಷನ್ ಗೆಲ್ಲೋದು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಾನವನ್ನ ಹೇಗೆ ಗೆಲ್ಲಿಸ್ಕೊಂಡು ಬರ್ತಾರೆ, ಎಷ್ಟು ಸ್ಥಾನವನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಜೊತೆಗೆ ಸವಾಲು 4 ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್. ಜೊತೆಗೆ ಸಿದ್ದು ಪದತ್ಯಾಗದ ಅಂತಿಮ ದಿನವೇ, ಆದ್ರೆ ಈವರೆಗೂ ಹೊರಬೀಳಿಲ್ಲ ಆ ವರದಿಯಲ್ಲಿರುವ ಮಾಹಿತಿ. ಅಧಿಕೃತವಾಗಿ ಜಾತಿ ಗಣತಿ ಮಾಹಿತಿ ಪೂರ್ಣವಾಗಿ ಬಹಿರಂಗ ಆಗಿಲ್ಲ. ಈಗ ಡಿಕೆಶಿ ಸರ್ಕಾರ ಮೊದಲು ಮಾಡಬೇಕಾಗಿರುವ ಕೆಲಸವೇ ಇದು. ಜಾತಿ ಗಣತಿ ವರದಿ ಜಾರಿ ಮಾಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಜಾತಿ ಗಣತಿಯಲ್ಲಿ ಮೀಸಲಾತಿ ಕಲ್ಪಿಸಿ ಧರ್ಮರಾಯ ಆಗ್ತಾರಾ ಸಿಎಂ ಡಿಕೆಶಿ?
ಸಿದ್ದು ಬೀಸಿದ ಚಕ್ರವ್ಯೂಹದಲ್ಲಿ ಅಭಿಮನ್ಯುವಂತೆ ಬಂದಿಯಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರ ಸಿದ್ದು ಪದತ್ಯಾಗದ ಅಂತಿಮ ದಿನ ಜಾತಿ ಗಣತಿ ವರದಿ ಸ್ವೀಕಾರ ಆಗಿತ್ತು. ಆದ್ರೆ ಈವರೆಗೂ ಕೂಡ ಹೊರ ಬೀಳಿಲ್ಲ. ಆ ವರದಿಯಲ್ಲಿ ಏನಿದೆ ಅನ್ನುವಂತಹ ಮಾಹಿತಿ ಹೊರ ಬಂದಿಲ್ಲ. ಅಧಿಕೃತವಾಗಿ ಜಾತಿ ಗಣತಿ ಮಾಹಿತಿ ಪೂರ್ಣವಾಗಿ ಬಹಿರಂಗ ಕೂಡ ಆಗಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಇದಾಗಿದೆ. ಜಾತಿ ಗಣತಿ ವರದಿ ಜಾರಿ ಮಾಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಈಗ ಜಾತಿ ಗಣತಿಯಲ್ಲಿ ಮೀಸಲಾತಿ ಕಲ್ಪಿಸಿ ಧರ್ಮರಾಯ ಆಗ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸಿದ್ದು ಬೀಸಿದ ಚಕ್ರವ್ಯೂಹದಲ್ಲಿ ಬಂದಿಯಾಗ್ತಾರಾ ಅಭಿಮನ್ಯುವಂತೆ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಸಿದ್ದು ಪದತ್ಯಾಗದ ಅಂತಿಮ ದಿನ ಜಾತಿ ಗಣತಿ ವರದಿ ಈಗ ಸ್ವೀಕಾರ ಆಗಿದೆ. ಆದ್ರೆ ಈವರೆಗೂ ಕೂಡ ಆ ವರದಿಯಲ್ಲಿ ಏನು ಮಾಹಿತಿ ಇದೆ ಅನ್ನುವುದು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಅಧಿಕೃತವಾಗಿ ಜಾತಿ ಗಣತಿಯನ್ನ ಮಾಹಿತಿ ಪೂರ್ಣವಾಗಿ ಬಹಿರಂಗ ಇನ್ನೂ ಕೂಡ ಆಗಿಲ್ಲ. ಆದ್ರೆ ಈಗ ಅಧಿಕೃತವಾಗಿ ಅದನ್ನ ತೆಗೆದುಕೊಂಡು ಏನ್ ಮಾಡಬಹುದು, ಜಾತಿ